ಹಾಯ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಾನು ಸ್ಟೋರಿ ಹೇಳ್ತಾ ಇದ್ದೇನೆ. ಸ್ಟೋರಿ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಈ ವಾರಿಂದಾಗಿ ಇಡೀ ವರ್ಲ್ಡ್ ಪ್ರಾಬ್ಲಮ್ ಆಗಿದೆ. ಪೆಟ್ರೋಲ್ ಪ್ರೈಸ್ ಇಂಕ್ರೀಸ್ ಆಗ್ತಿದೆ, ಗೋಲ್ಡ್ ಪ್ರೈಸ್ ಇಂಕ್ರೀಸ್ ಆಗ್ತಿದೆ, ಆಮೇಲೆ LPG ಸಿಲಿಂಡರ್ ಪ್ರೈಸ್ ಇಂಕ್ರೀಸ್ ಆಗ್ತಿದೆ. ಆದರೆ ನನಗಾಗಿರುವಂಥ ಬಹುದೊಡ್ಡ ತೊಂದರೆ ಈಗ ಏನಂತ ಹೇಳಿದರೆ, ನಮ್ಮ PGಯಲ್ಲಿ ನಮಗೆ ಚಹಾ ಕೊಡ್ತಾ ಇರಲಿಲ್ಲ. ಕೊಡ್ತಾ ಇಲ್ಲ. ಮೊದಲು ಸರಿಯಾಗಿ ಕೊಡ್ತಾಯಿದ್ರು, ಆದರೆ ಈಗ LPG ಸಿಲಿಂಡರ್ ಸರಿಯಾಗಿ ಸಿಗದೆ ಕಾರಣ ಮತ್ತು ಅದರ ರೇಟ್ ಜಾಸ್ತಿ ಆದ ಕಾರಣ ಈಗ ನಮ್ಮ PGಲಿ ಚಹಾ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಎಂತ ಮಾಡ್ತಾಯಿದ್ದೇನೆ, ನನಗೋಸ್ಕರ ನಾನೇ ಕೆಡಲಲ್ಲಿ ಚಹಾ ಮಾಡ್ತೀನಿ. ಓಕೆ, ಸೊ ಹಾಗೆ ಇವತ್ತು ನಾನು ಟೀ ಮಾಡ್ತಾ ಇರುವಾಗ, ಚಹಾ ಮಾಡ್ತಾ ಇರುವಾಗ ಸಡನ್ನಾಗಿ ನನಗೆ ಒಂದು ಥಾಟ್ ತಲೆಯಲ್ಲಿ ಬಂತು. ಅದೇನಂತ ಹೇಳಿದರೆ, ಹೂ ಇನ್ವೆಂಟೆಡ್ ದಿಸ್ ಟೀ ಫಸ್ಟ್ ಅಂತ. ಸೊ ಹಾಗೆ ನಾನು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡುವಾಗ ನನಗೊಂದು ಸ್ಟೋರಿ ಸಿಕ್ಕಿದೆ, ಆಯಿತಾ. ಸೊ ಹೇಗೆ ಈ ಟೀ ಫಸ್ಟ್ ಬಂತು ಅಂತ ಅದನ್ನೀಗ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಚಹಾವನ್ನು ಫಸ್ಟ್ ಇನ್ವೆಂಟ್ ಮಾಡಿದ್ದು ಯಾರಂತ ಹೇಳಿದರೆ ಚೈನಾದವರು. ಎಸ್, ಯು ಹರ್ಡ್ ಇಟ್ ರೈಟ್, ಚೈನಾ. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಟೀ, ನಾಟ್ ಕೊರೋನಾ. ಓಕೆ, ಸೊ ಹಾಗೆ ಏನು ಗೊತ್ತಾ, ಸೊ ಚೈನಾದವರು ಈ ಚಹಾವನ್ನು ಫಸ್ಟ್ ಪ್ರಿಪೇರ್ ಮಾಡಿದಂತೆ. ಹೇಗೆ ಅಂತ ಹೇಳಿದರೆ, ಒಂದು ಸುಮಾರು 4000 ವರ್ಷಗಳ ಹಿಂದೆ ಶಿನಾಂಗ್ ಅಂತ ಹೇಳೋ ಒಬ್ಬ ರಾಜ ಇದ್ದಂತೆ. ಸೊ ಅವನು ರಾಜ, ಆದರೂ ಸಹ ಇವನಿಗೆ ಆಯುರ್ವೇದ ಮತ್ತು ಔಷಧೀಯ ಗಿಡಗಳ ಮೇಲೆ ಸಂಶೋಧನೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ, ಸೊ ಈಗ ಇವನು ಎಂತ ಹೇಳಿದರೆ, ಒಂದು ಬಿಸಿ ನೀರನ್ನು ಕುದಿಸ್ತಾ ಇದ್ದ. ಸೊ ಹೀಗೆ ಬಿಸಿ ನೀರನ್ನು ಕುದಿಸುವಾಗ ಸಡನ್ನಾಗಿ ಒಂದು ಆಕ್ಸಿಡೆಂಟ್ಲಿ ಒಂದು ಎಲೆ ಬಂದು ನೀರಿಗೆ ಬಿತ್ತು, ಕುದಿಯುವ ನೀರಿಗೆ ಬಿತ್ತು. ಆಗ ಏನಾಯಿತು, ಬಣ್ಣ ಬದಲಾಯಿತು, ಆ ನೀರಿನ ಬಣ್ಣ ಬದಲಾಯಿತು. ಆಮೇಲೆ ಒಂದು ಸುವಾಸನೆ ಹೇಳ್ತಾರಲ್ಲ, ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇವನಿಗೆ ಅದರ ವಿಚಾರದಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಸೊ ಈಗ ಇವನೇ ಕುಡಿದ. ಇವಾಗ ಅವನಿಗೆ ತುಂಬ ರಿಫ್ರೆಶಿಂಗ್ ಫೀಲ್ ಆಯಿತು. ಹೇಳ್ತಾರಲ್ಲ, ಚಹಾ ಕುಡಿದಾದ್ಮೇಲೆ ನಮ್ಮ ಮೂಡೆಲ್ಲ ಕರೆಕ್ಟ್ ಆಗುತ್ತೆ ಹಾಗೆ ಹೀಗೆ ಅಂತ. ಸೊ ಇವನಿಗೆ ಹಾಗೆ ಅನ್ನಿಸ್ತು. ಸೊ ಅದು ವರ್ಲ್ಡ್ನ ಫಸ್ಟ್ ಟೀ ಅಂತ ಹೇಳ್ತಾರೆ, ಆಯಿತಾ. ನನಗೆ ನಿಜ ಗೊತ್ತಿಲ್ಲ ಅದು ನಿಜವಾ ಸುಳ್ಳ ಅಂತ ಹೇಳಿದರೆ, ಆದರೆ ನನಗೆ ಟೀ ಇಲ್ಲದೆ ನನ್ನ ದಿನ ಪ್ರಾರಂಭ ಆಗೋದಿಲ್ಲ. ನನಗೆ ಅಂತ ಅಲ್ಲ, ಮೋಸ್ಟ್ ಆಫ್ ದ ಇಂಡಿಯನ್ ಪೀಪಲ್ ಆರ್ ಲೈಕ್ ದಟ್ ಓನ್ಲಿ. ದೇ ಕಾಂಟ್ ಸ್ಟಾರ್ಟ್ ದ ಡೇ ವಿತೌಟ್ ಟೀ, ರೈಟ್. ಸೊ ಇದು ಇವತ್ತಿನ ಕತೆ. ಹೇಗೆ ಅನ್ನಿಸ್ತು ಹೇಳಿ. ಬಾಯ್.